ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನು ರದ್ದು ಮಾಡುವಂತೆ ಮುಖ್ಯಮಂತ್ರಿಗಳು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಇದು ಬಹಳ ಸುದೀರ್ಘವಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆದಿದ್ವು. ಇದೀಗ ಮಾನ್ಯ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಇದೀಗ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ರಾಜ್ಯಪಾಲರ ಆದೇಶ ಸರಿ ಇದೆ ಅನ್ನೋ ನಿಟ್ಟಿನಲ್ಲಿ ಆ ಆದೇಶವನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ TJ ಅಬ್ರಹಾಂ ರವರ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲಿಗೆ ತಮಗೆ ಜಯವಾಗಿದೆ ಅಂತೇಳಿ ಭಾವಿಸ್ತೀರಾ ಅಂತೇಳಿ? ಖಂಡಿತ ಖಂಡಿತ. ಈಗ ಏಕಸದಸ್ಯ ಪೀಠದ ಮುಂದೆ ಏನು ನಮಗೆ ಈಗ ರಿಟ್ ಅರ್ಜಿ ವಜಾಗೊಂಡಿದೆ, ನಮ್ಗೆ ಜಯ ಅಂತಾನೆ ನಾವು ಭಾವಿಸ್ತೀವಿ. ಈಗ ಹೈಕೋರ್ಟ್ನ ಆ ಒಂದು ಆದೇಶವನ್ನ ಚಿಕ್ಕದಾಗಿ ಹೇಳಬಹುದು ಅಂತ ಹೇಳ್ತಾರೆ. ಅಂದ್ರೆ 17A ಅಡಿ ನೀಡಿದಂತಹ ಆದೇಶ ಏನಿದೆ ಅದು ಸರಿ ಇದೆ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಡ್ತಾ. ಖಂಡಿತ. ನೋಡಿ, ಈ ನಾವೇನು ರಾಜ್ಯಪಾಲರಿಂದ ಅನುಮೋದನೆಯನ್ನ ಪಡ್ಕೊಂಡಿದ್ವಿ, ಈ ರೀತಿ ಅರ್ಜಿದಾರರನ್ನ ತನಿಖೆಗೆ ಒಳಪಡಿಸಬೇಕು, ಅಭಿಯೋಜನೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ, ತನಿಖೆಗೆ ಬಹುಮುಖ್ಯವಾಗಿ ತನಿಖೆಗೆ ಒಳಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನುಮೋದನೆಯನ್ನ ಏನು ಪಡ್ಕೊಂಡಿದ್ವಿ, ಆ ಅನುಮೋದನೆಯನ್ನ ಅದು ನ್ಯಾಯಬದ್ಧವಾಗಿದೆ ಅಂತ ಹೇಳಿ ನ್ಯಾಯಪೀಠ ಅನುಮೋದನೆಯನ್ನು ಎತ್ತಿಡ್ತಿದೆ. ಇದು ಒಂದನೇ ಅಂಶ. ಎರಡನೇದಾಗಿ, ಫಿರ್ಯಾದಿನಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳು ಇದು ತನಿಖೆ ಆಗಿಯೇ ತೀರಬೇಕು, ತನಿಖೆ ನಡೀಲೇಬೇಕು ಅನ್ನೋದು ನ್ಯಾಯಪೀಠದ ಅಭಿಪ್ರಾಯ ಆಗಿರ್ತದೆ. ಎರಡನೇದು. ಮೂರನೇದಾಗಿ, ಈ ಖಾಸಗಿ ವ್ಯಕ್ತಿಗಳು ಜನಪ್ರತಿನಿಧಿಗಳ ವಿರುದ್ಧ ದೂರನ್ನು ನೀಡಬಾರ್ದು ಅಂತ ಅವರೇನು ವಾದವನ್ನು ಮಾಡಿದ್ರು, ಅದಕ್ಕೆ ವಿರುದ್ಧವಾಗಿ ನಮ್ಮ ವಾದ ಏನು, ಯಾರು ಬೇಕಾದರೂ ಜನಪ್ರತಿನಿಧಿಗಳ ವಿರುದ್ಧ ಆಗಲಿ ಅಥವಾ ಸರ್ಕಾರಿ ನೌಕರರ ವಿರುದ್ಧ ಆಗಲಿ ದೂರನ್ನು ಸಲ್ಲಿಸ್ಬೋದು ಅನ್ನೋದು ನಮ್ಮ ವಾದ ಆಗಿತ್ತು. ನಮ್ಮ ವಾದವನ್ನು ಮಾನ್ಯ ನ್ಯಾಯಪೀಠ ಎತ್ತಿ ಹಿಡಿದಿದೆ. ಸಾಮಾನ್ಯ ವ್ಯಕ್ತಿ ಕೂಡ ರಾಜ್ಯಪಾಲರಿಂದ ಅನುಮೋದನೆಯನ್ನು ಪಡೆದು ಈ ರೀತಿಯ ಒಂದು ದೂರನ್ನು ಸಲ್ಲಿಸಬಹುದು, ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅನ್ನೋದು ನ್ಯಾಯಪೀಠದ ಅಭಿಪ್ರಾಯ. ಈ ಮುಖ್ಯಮಂತ್ರಿಗಳ ಪರ ವಕೀಲರು ವಾದ ಮಂಡನೆ ವೇಳೆ ಒಂದು ಅಂಶವನ್ನ ಗಣನೆಗೆ ತಂದಿದ್ರು. ಅಂದ್ರೆ ಸಚಿವ ಸಂಪುಟದ ಸಲಹೆ ಏನಿದೆ ಇದನ್ನ ರಾಜ್ಯಪಾಲರು ಸ್ವೀಕಾರ ಮಾಡ್ಕೊಳ್ಬೇಕಾಯ್ತು, ಇದನ್ನ ಅವಲೋಕಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರು. ಇವತ್ತು ಅದನ್ನ ನ್ಯಾಯಾಲಯ ಯಾವ ರೀತಿ ತೀರ್ಮಾನವನ್ನು ನೋಡಿ, ಇಂತಹ ಸಂದರ್ಭಗಳಲ್ಲಿ ಸಚಿವ ಸಂಪುಟದ ಯಾವುದಾದ್ರೂ ಸದಸ್ಯರಿಗಾಗಲಿ ಅಥವಾ ಸಚಿವ ಸಂಪುಟದ ನಾಯಕರಿಗಾಗಲಿ ಅವರ ವಿರುದ್ಧ ಒಂದು ಪ್ರಕರಣ ಕೇಳಿ ಬಂದಾಗ ಅಂತಹ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ವಿಶೇಷ ಸಂದರ್ಭಗಳಲ್ಲಿ ಸಚಿವ ಸಂಪುಟದ ಆದೇಶ, ಸಚಿವ ಸಂಪುಟದ ಅಭಿಪ್ರಾಯಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಹೋಗೋ ಆಗಿಲ್ಲ, ಅವರು ಸ್ವತಂತ್ರರಾಗಿ ಅವರು ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನೋದು ನ್ಯಾಯಪೀಠದ ಅಭಿಪ್ರಾಯ. ಈಗ ಸೆಷನ್ಸ್ ಕೋರ್ಟ್ನಲ್ಲಿ ಸರ್, ಹೈಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದ್ದಿದ್ದರಿಂದ ಸೆಷನ್ಸ್ ಕೋರ್ಟ್ನಲ್ಲಿ ತೀರ್ಪು ಬಾಕಿ ಉಳಿದಿತ್ತು. ಒಂದು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಆದೇಶ ಬಾಕಿ ಇತ್ತು, ಮತ್ತೊಂದು ತಾವು ಸಲ್ಲಿಸಿದಂತಹ ಅರ್ಜಿ ಏನಿತ್ತು ಅದರ ವಾದ ಪ್ರತಿವಾದ ನಡೀಬೇಕಿತ್ತು. ಈಗ ನಾಳೆಯಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಇದರ ವಿಚಾರಣೆ ಆರಂಭ ಆಗಬಹುದಾ? ಆದೇಶ ಖಂಡಿತ. ಈಗ ಯಾವುದೇ ಅಡೆತಡೆ ಇಲ್ಲದೆ ಮಾನ್ಯ ವಿಶೇಷ ನ್ಯಾಯಾಧೀಶರು, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ವಿಶೇಷ ನ್ಯಾಯಾಲಯ ಆಗಿದೆ, ಆ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ವಿಚಾರಣೆಯನ್ನು ಮುಂದುವರಿಸಬಹುದು. ಈಗ ಕೋರ್ಟ್ ಏನು ಕಾಗ್ನಿಸೆನ್ಸ್ ತಗೊಳ್ಬಹುದಾ ಅಥವಾ PCR ದಾಖಲು ಮಾಡ್ಕೊಳ್ಳಿ ಅಂತ ಹೇಳಿ? ಖಂಡಿತ. ಈಗ ನ್ಯಾಯಪೀಠಕ್ಕೆ, ಕೋರ್ಟಿಗೆ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ ಒಂದು. ಎರಡನೇದಾಗಿ, ಲೋಕಾಯುಕ್ತಕ್ಕೆ ಆ ಕಂಪ್ಲೇಂಟ್ ಅನ್ನ ತನಿಖೆ ಮಾಡಲಿಕ್ಕೆ ಕಳಿಸ್ಬೋದು. ಈಗ ಇವರು ಮೇಲ್ಮನವಿ ಏನಾದರೂ ಡಬಲ್ ಬೆಂಚ್ಗೋ ಅಥವಾ ಸುಪ್ರೀಂ ಕೋರ್ಟ್ಗೋ ಹೋದಂತಹ ಪಕ್ಷದಲ್ಲಿ ತಮ್ಮ ನಡೆ ಏನು ಅಂತೇಳಿ? ಅಲ್ಲ, ನಾವು ಯಾವ ಆಧಾರದ ಮೇಲೆ ನಾವು ವಾದವನ್ನು ಮಂಡಿಸಿದ್ವಿ ಅದೇ ಆಧಾರದ ಮೇಲೆ ನಮ್ಮ ವಾದವನ್ನು ನಾವು ಮಂಡಿಸೋರಿದ್ದೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ವಕೀಲ ರಂಗನಾಥ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.